ಇವತ್ತು ಮನೆಯಲ್ಲಿ ಒಂದು ಸರಳವಾದ ಬಾದಾಮ್ ಬೀಜವನ್ನು ಹಾಕಿ ಸೂಪ್ ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್, ಮೊದಲನೇದಾಗಿ ಕುಕ್ಕರ್ಗೆ 1 ಟೀ ಸ್ಪೂನ್ ಬೆಣ್ಣೆ ಹಾಕ್ಕೊಂಡೆ, ನೀವು ತುಪ್ಪ ಬೇಕಾದರೂ ಹಾಕೋಬೋದು. ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಲೈಟ್ ಬ್ರೌನ್ ಆಗೋವರೆಗೂ ಸಾಟೆ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ನನಗೆ ಬೆಳ್ಳುಳ್ಳಿ ಬಹಳ ಇಷ್ಟ. ನಾನು ಆಲ್ಮೋಸ್ಟ್ ಒಂದು 3-4 ಪೀಸ್ ಗಾರ್ಲಿಕ್ ಹಾಕೋತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಸಿಪ್ಪೆ ತೆಗೆದಿರೋ ಒಂದು ಆಲೂಗಡ್ಡೆ ಹಾಕಿ 1 ಲೋಟ ನೀರನ್ನು ಮಿಕ್ಸ್ ಮಾಡಿ 2 ವಿಸಿಲ್ ಕುಕ್ಕರಲ್ಲಿ ಬಿಡ್ತಾ ಇದ್ದೀನಿ. ಅದಾದ ನಂತರ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಆ್ಯಂಡ್ ಸ್ಮೂತ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಕನ್ಸಿಸ್ಟೆನ್ಸಿ ಬಹಳ ಮುಖ್ಯ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಆ ಪೇಸ್ಟ್ ಹಾಕಿ 1 ಲೋಟ ಹಾಲು ಹಾಕ್ಕೋಬೋದು. ಅದು ಬಾದಾಮ್ ಹಾಲು ಇರ್ಬೋದು ಅಥವಾ ನಾರ್ಮಲ್ ಮನೇಲಿರೋ ಹಾಲೇ ಯಾವುದಾದ್ರೂ ಮಿಲ್ಕ್ ಹಾಕ್ಕೋಬೋದು. ನಾನು ಯಾವಾಗಲೂ ಪಿಂಕ್ ಹಿಮಾಲಯನ್ ಸಾಲ್ಟ್ ಭಾಳ ಇಷ್ಟಪಡ್ತೀನಿ, ಅದನ್ನು ಬಳಸ್ತೀನಿ. ಅದರ ಜೊತೆಗೆ 1 ಚಿಟಿಕೆ ಪೆಪ್ಪರ್ ಚೆನ್ನಾಗಿ ಸ್ಟರ್ ಮಾಡ್ತಾ ನಿಮಗೆ ಸೂಪ್ ಎಷ್ಟು ಕನ್ಸಿಸ್ಟೆನ್ಸಿ, ಎಷ್ಟು ಥಿಕ್ನೆಸ್ ಬೇಕೋ ಅದಕ್ಕೆ ತಕ್ಕಂಗೆ ನೀರು ಹಾಕ್ಕೋಬೋದು. ಆ್ಯಂಡ್ ನಿಮ್ಮ ಬಾದಾಮ್ ಸೂಪ್ ರೆಡಿ. ಮನೆಯಲ್ಲಿ ನೀವು ಟ್ರೈ ಮಾಡಿ, ಮತ್ತೆ ಎಷ್ಟು ಇಷ್ಟ ಆಯಿತು ಅನ್ನೋದು ಕಮೆಂಟಲ್ಲಿ ಶೇರ್ ಮಾಡಿ.